ಕೋಟಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನುಡಿದ ಭವಿಷ್ಯ ಅನೇಕ ಬಾರಿ ನಿಜವಾಗಿದೆ. 2 ತಿಂಗಳ ಹಿಂದೆಯಷ್ಟೇ ಕೋಡಿ ಶ್ರೀಗಳು ಅರಸನ ಅರಮನೆಗೆ ಕಾರ್ಮೋಡ ಕವಿತ್ತು ಎಂದು ಹೇಳಿದ್ದರು. ಕೋಡಿ ಶ್ರೀಗಳ ಭವಿಷ್ಯ ಈಗ ನಿಜವಾಗಿದೆ ಎಂದು ಹೇಳಲಾಗ್ತಿದೆ. ಶಾಸಕ ಕೆಎನ್ ರಾಜಣ್ಣ ಅವರು ಸಚಿವ ಸಂಪುಟದಿಂದ ವಜಾಗೊಳಿಸಿದ್ದು, ಈ ಮೂಲಕ ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗಿದೆ ಎಂದು ಹಲವರು ಹೇಳುತ್ತಿದ್ದಾರೆ. ಇನ್ನು 2 ತಿಂಗಳ ಹಿಂದೆ ನುಡಿದಿದ್ದ ಭವಿಷ್ಯದ ಬಗ್ಗೆ ಸದ್ಯ ಕೋಡಿ ಶ್ರೀಗಳು ಮಾತನಾಡಿ, ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. 2 ತಿಂಗಳ ಹಿಂದೆ ಈ ಮಾತು ಹೇಳಿದ್ದೆ. ಕೇಂದ್ರ ಹಾಗೂ ರಾಜ್ಯಕ್ಕೆ ಅಪಾಯ ಆಗತ್ತೆ. ಕೇಂದ್ರದಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ ನೀಡಿದರು. ರಾಜ್ಯದಲ್ಲಿ ಕೆಎನ್ ರಾಜಣ್ಣ ರಾಜೀನಾಮೆ ನೀಡಿದರು. ನಾವು ಯುಗಾದಿ ಹಾಗೂ ಸಂಕ್ರಾಂತಿ ಭವಿಷ್ಯ ಹೇಳುತ್ತೇವೆ. ರಾಜಕೀಯದಲ್ಲಿ ಕಾರ್ಮೋಡ ಇರೋದು ಎಂದು ಹೇಳಿದರು. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಆಗಲೇ 2 ತಿಂಗಳದ್ದು ಮಾತು ಹೇಳಿದ್ದೆ ನಾನು. ಇದು ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಅಪ್ಲೈ ಆಗ್ತದೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಅಲ್ಲಿ ಸೆಂಟ್ರಲ್ನಲ್ಲಿ ಉಪಾಧ್ಯಕ್ಷ ರಾಜೀನಾಮೆ ಕೊಟ್ಟರು, ಉಪರಾಷ್ಟ್ರಪತಿ. ಇಲ್ಲಿ ಇವ್ರು ಕೊಟ್ಟರು ಅಂತೀರ. ಇದು 2 ಕಡೆಗೆ ಇರೋದೆ ನಾವು ಇರೋದೆ. ಈ ನಾವು ಹೇಳುವಂಥ ಭಾರತೀಯ ಪರಂಪರೆಯಲ್ಲಿ ಯುಗಾದಿ ಒಂದು ಭವಿಷ್ಯ, ಸಂಕ್ರಾಂತಿ ಒಂದು ಭವಿಷ್ಯ. ಯುಗಾದಿ ಭವಿಷ್ಯದಲ್ಲಿ ಮಳೆ ಬೆಳೆ, ಜಗತ್ತಿನ ಪ್ರಾಕೃತಿಕವಾಗಿ ಜನಜೀವನ ಆರೋಗ್ಯ ಬಗ್ಗೆ ಹೇಳ್ತೀವಿ. ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರುಗಳದೇ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಚಿಂತನೆ ಹೇಳ್ತೀವಿ. ಅದಕ್ಕೆ ಯುಗಾದಿ ಕಳೆಯ ತನಕ ರಾಜ್ಯ ಆಳಿ ಹೇಳೋದು ಕಷ್ಟ. ಅವತ್ತು ಭವಿಷ್ಯ ನೋಡ್ಕೊಳ್ಬೇಕು. ಅಲ್ಲಿವರೆಗೆ ಏನು ತೊಂದರೆ ಇಲ್ಲ. ಇದು ಕಾರ್ಮೋಡ ಇರೋದೆ. ಅಕ್ಟೋಬರ್ದಲ್ಲಿ ಬಿದ್ದು ಹೋಗುತ್ತೆ ಹಿಂಗಂತ ಹೇಳಿ ರಾಜರ ವಿಶ್ಲೇಷಣೆ, ಅದು ಬೇರೆ ವಿಷಯ. ನಾನು ಹೇಳಿದ್ದು ಇಷ್ಟು ನೋಡಪ್ಪ, ಸಂಕ್ರಾಂತಿವರೆಗೂ ಕಾದು ನೋಡ್ರಿ. ಈಗ ಧರ್ಮಸ್ಥಳದ ವಿಷಯ ಬಗ್ಗೆ ಏನು ಹೇಳ್ತೀರಾ?